ಅಷ್ಟೊಂದು ಕಾಸಿ ಕಟ್ಟುವಂತ ಮತ್ತೊಂದು ತಾಸು ಮತ್ತೆ ಕೆಲಸ ಮಾಡಿ ಅಂತ ಬಾಯ್ತ ಸೈಡ್ ಕುಂದ್ರ ಸಡ್ಲ ಬಿಡುವಲ್ಲಿಪ್ಪ ಏಕ ಅಂತ ಇಂತ ಕಟ 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 ಏಕ ಕೆಲಸನ ಬಂದ್ ಮಾಡುದಿಲ್ಲ ನೀನು ಉಳಿದಾರ ನಂಬಿಕೆ ನಿನ್ನ ನಂಬಿಕೆಗೆ ಬಾಳ ಫರ್ಕ್ ಐತಿ ನಮ್ಗ. ಬಾ ಸೈಡ್ ಬಾ. ಗೌಡ್ರ ಏನ್ರಿ ಪಾಟ್ ಕೆಲಸ ಮಾಡಬೇಕಲ್ರಿ, ಮತ್ತೇನ್ರಿ ಮಗಂದ ಅಟ್ಟು ಸಾಲಿ ಖರ್ಚು ಐತಲ್ರಿ, ಅದ್ರ ಸಂಬಂಧ ಕೆಲಸ ಮಾಡ್ಬೇಕ್ರಿ ಅಟ್. ಹೌದಾ? ಮತ್ತು ನಿಮ್ಗೆ ಕೊಡೋದು ಪಾಪ ನಿಮ್ಮ ಋಣ ಭಾಳ ಐತ್ರಿ, ನಿಮ್ಮ ತೀರಿಸ್ಬೇಕಲ್ರಿಪ್ಪ ನಾವು. ಶಿವಪ್ಪ ನೀ ಎಲ್ಲ ಬಿಡಾಗಿತ್ತು ಸಾಲಿ ಕಲ್ಸಾಕತ್ತಿ, ಅಲ್ಲಿ ಹುಡುಗ ಸಾಲಿ ಹೆಂಗ ಮತ್ತ ಅದ್ರಾಗ ನಮ್ಮ ಹುಡುಗರು ಅದಾವ ಅಲ್ಲಿ, ಅವ್ರಿಗೆ ಹೇಳಿದ್ರ ಕಡಿಕ ನಮ್ಮ ಹುಡುಗರಿಗೆ ಹಚ್ಚಿ ಏನ್ ಮಾಡ್ತಾನ ಏನಿಲ್ಲ ಅಂತ ಹಂಗ ನೋಡಾಕರ ಹೋಗಿ ಬರ್ತಿದ್ರ. ಮತ್ತ ಅಷ್ಟಲ್ದ ಈಗೇನ ಈಗ ಯಾವಾಗ ಹಂಗ ಏಕ ರೊಕ್ಕ ಹಾಕೊಂತ ಇದೀನಿ ಎದಕ್ಕ ಏನ ಯಾವ್ದು ವಿಷಯ ಗೊತ್ತಾಗುದಿಲ್ಲ ನನಗ. ನೀ ಕೇಳಿದಾಗ ಬಾಳ ಮುಗ್ದನೇನ ಕೇಳಿದಾಗ ಒಂದ್ ರೊಕ್ಕ ಹಾಕ್ತೀನಿ ಅವ್ರಿಗೆ, ಮಗಗ ಬಾಳ ವಿಶ್ವಾಸದ ಮ್ಯಾಗ ಏಕ ದುಡ್ಡು ಹಾಕೊಂತ ಇದೀನಿ ಅಷ್ಟ್ ಹಾಕೊಂತಿದ್ರು ಮಗ ನಿನ್ನ ಪ್ರಕಾರ ನೀ ಹೆಂಗ ತಲೆಯಾಗ ಮಗನ ಮ್ಯಾಗ ಏನ್ ಹೋಪ್ ಇಟ್ಟಿಯಲ್ಲ, ಆ ಹೋಪ್ ಇತ್ತಂದ್ರ ಬಾಳ ನಾಳಿಂದ IPL ಸ್ಟಾರ್ಟ್ ಆಗ್ತೇನ್ರಿಪ್ಪ ಗೌಡ್ರ. ನನ್ ಮಗ ಯಾಕಂದ್ರ ತಾಯಿ ಸತ್ ಮಗ ಚಂದ ಜೋಪಾನ ಮಾಡೇನ್ರಿ ಅವನ ಮೇಲೆ ನಾ ಎಲ್ಲಾ ಇಟ್ಕೊಂಡ್ ಕುಂತೇನ್ರಿ. ನಾ ಈ ವಯಸ್ಸಿನಾಗ ಇಲ್ಲಿ ದುಡಿಬೇಕಾರ ನಿಮ್ಮಂತ ದುಡಿಬೇಕಾರ ಅಂಗಡಿ ನಮ್ಗ ಜೋಪಾನ ಮಾಡ್ರಿ. ನನ್ನ ಮಗಗ ಯಾವಾಗ ಕೇಳಿದೆ ರೊಕ್ಕ ಕೊಟ್ರಿ, ನನಗ ನಿಮ್ ಋಣ ತೀರಿಸ್ಬೇಕಂತೇಳಿ ನಾ ನಿಮ್ಮಂತಕ್ಕ ಕೆಲಸ ಮಾಡತ್ತೇನ್ರಿಪ್ಪ. ಅವನ್ ಚಲೋ ಮೆಟ್ಲ ಹತ್ತು ಮಟನು ಅವ ಎಂತ ದೊಡ್ಡ ನೌಕರಿಗೆ ಹೋದ್ರು ನಾ ಈ ಜೀವ ಇರೋ ಮಟನು ನಿಮ್ಮಂತಕ್ಕರಿಪ್ಪ ಈ ತೋಟದಾಗ ನನ್ ನೀಗಿದ್ ಮಾಡ್ಕೊಂತ ಹೋಗ್ಯನ್ರಿಪ್ಪ. ನನ್ನ ಮಗಗ ಇನ್ನೊಂದ್ 2 ವರ್ಷ ಕಲುದೈತ್ರಿ, ನೀವ್ ಎದಕ್ಕೂ ಕಮ್ಮಿ ಮಾಡಾಕ್ ಹೋಗ್ಬೇಡ್ರಿ, ಯಾಕಂದ್ರ ನಿಮ್ ಮ್ಯಾಲ ಆಸನ ಇಟ್ಕೊಂಡ್ ಕುಂತೇನ್ರಿಪ್ಪ. ಶಿವಪ್ಪ ನೀರು ಮಠ ಏನು ಕಡಿಮೆ ಮತ್ತ ಏನ್ ಕೇಳ್ತಿ ಎಲ್ಲ ಬಿಡ್ತೇವೆ. ಆದ್ರ ನೀ ಏನಂತಿಯಲ್ಲ, ನಿನ್ ಮಗನ ಮ್ಯಾಗ ಏನ್ ಮನಸ್ನಾಗ ಇಟ್ಕೊಂಡಿಯಲ್ಲ ಆ ರೀತಿ ಆದ್ರ ಸಾಕು. ಅಂದ್ರೆ ನಿನಗ್ ಚಲೋ ಆಗೋದನ್ನ ನಾವು ಬಯಸ್ತೇವೆ ಹೊರತ ನೀನ್ ಕೆಟ್ಟದನ್ನ ಬಯಸಾಕ್ತಿಲ್ಲ. ನೀ ಏನು ಇಟ್ಕೊಂತಿಯಲ್ಲ ಅದಪ್ಪ ಆ ಹುಡುಗಾಟ ಒಳ್ಳೆ ರೀತಿ ವಿದ್ಯಾಭ್ಯಾಸ ಕಲತ್ ಕಾಸು ಒಂದ್ ಚಲೋ ನೌಕರಿ ತಗೊಂಡು ಸಾಕು. ಗೌಡ್ರ ಆ ಸಂಶಯ ಏನು ಬ್ಯಾಡ್ರಿ ಮಗನ ಮೇಲೆ, ಯಾಕಂದ್ರ ನಾ ಇಟ್ರದ್ಲೆ ನಾ ಬಾಳ ಚಂದ ಜೋಪಾನ ಮಾಡ್ಬಿಟ್ಟೇನ್ರಿ. ಬ್ಯಾಡ್ರಿ ಏನೈತಲ್ಲ ಇನ್ನಷ್ಟು ದಿನ ಹೋಲ್ರಿ. ಹಂಗಿದ್ರ ನಾಳೆ ಒಂದ್ ಯಾವಾಗಾರ ಫ್ರೀ ಇದ್ದಾಗ ನಿಮ್ ಕೂಡ ನಾನು ಕರ್ಕೊಂಡ್ ಹೋಗಿರಿ ಅಂತ ಒಮ್ಮೆ ನೋಡಿ ಕ್ಯಾಸ ನಾನು ನನ್ನ ಮಗನ ಕಾಲೇಜ್ ಹೋದ್ ನೋಡ್ಕೊಂಡ್ ಬರ್ತೇನ್ರಿಪ್ಪ. ಆಗ ನೀವು ನೀವು ಭೇಟಿಯಾಗಿರಂತ ಹೋಯ್ ಬರ್ತೀರಿಪ್ಪ. ಅಷ್ಟು ಮಾಡೋಣ್ರಿ ಶಿವಪ್ಪ, ಅಷ್ಟ ಮಾಡೋನು. ಈಗ ನೋಡಿ ನಮ್ ಹುಡುಗ ಯಾವಾಗ ಖಾಲಿ ಇರ್ತಾರ ನೋಡೋಣ, ಹೋಗಿ ಕಾಸ ನೋಡಿ ಕಾಸ ಅವ್ನ ಖಾಲಿ ಇದ್ದಾಗ ಒಮ್ಮೆ ಗಾಡಿ ತಗೊಂಡ್ ಹೋಗಿ ಭೇಟಿಯಾಗಿ. IPL ಸ್ಟಾರ್ಟ್ ಆಗ್ತಾವ. ಗೌಡ್ರಿ ಫೋನ್ ಹಚ್ಚಿ ನಮ್ಮ ಅಪ್ಪನ ಕಡೆ ರೊಕ್ಕ ಕೇಳಿರತ್ತ ಹಸ್ತಂತರಿ. ನಿನ್ ಮಗನ ಫೋನ್ ಹಚ್ಚಿದ್ನಲ್ಲ ಮಾರೆ. ಹೌದನ್ರಿ? ಆಯುಷ್ಯ 100 ವರ್ಷ ಆಯುಷ್ಯರಪ್ಪ. ನಮಸ್ಕಾರ ಗೌಡ್ರ, ನಾನ್ ಕಾಂತೇಶ್ ಹೇಳ್ರಿ. ಕಾಂತೇಶಿ ಆರಾಮನಪ್ಪ? ಆಯ್ತ, ಇಲ್ಲೇ ಆರಾಮದಾರ, ನೀ ಅಪ್ಪಾರು ಆರಾಮದಾರ? ಒಟ್ಟ ಅದನನ್ರಿ? ಹ್ಞೂನ್ರಿ. ಆಯ್ತ, ನೀ ಅಪ್ಪಾರ ಹೆಂಗ ಆಸೆ ಇಟ್ರಲ್ಲ ಹಂಗ ಒಟ್ಟ ಒಳ್ಳೆ ರೀತಿ ಸಾಲಿ ಕಲಿ ಕೊಡ್ಲಿ ಅನ್ನ ಅಪ್ಪಾರ ಕೈಯಾಗ. ಹ್ಞೂನ್ರಿ, ಆಯ್ತಲ್ರಿ ಆಯ್ತಲ್ರಿ. ಮಾತಾಡಂಗ ಕೊಡ್ತೇನೆ ನೋಡ. ಹಲೋ ಯಪ್ಪ ಮಗ, ಆರಾಮಪ್ಪ? ಆರಾಮದನೆ. ಇಲ್ಲೇ ಗೌಡ್ರು ನಾವು ತೋಟದಾಗ ಕುಂತಿದ್ವಿಪ್ಪ. ಮಗ ಅಭ್ಯಾಸ ಸರಿಯಾಗಿ ಮಾಡಿಪ್ಪ. ಗೌಡ್ರು ನೀನು ಕೇಳ್ದ ರೊಕ್ಕ ಕೊಟ್ರ ಅಭ್ಯಾಸ ಸರಿಯಾಗಿ ಎಲ್ಲ ಚಲೋ ನಡೆದೈತಪ್ಪ ಅಭ್ಯಾಸ. ಇವತ್ತು ಕಾಲೇಜ್ ಫೀ ಮತ್ತು ಟ್ಯೂಷನ್ ಫೀ ತುಂಬಬೇಕ. ಒಂದು 25,000 ರೂಪಾಯಿ ಹಾಕಿಸ್ಬಿಡ್ರಿ ಹಂಗಾರೆ ಗೌಡ್ರಿಗೆ ಹೇಳಿ. ಇವತ್ತು ಹಾಕ್ಸಬೇಕು ಮತ್ತೆ. ಆಯ್ತಪ್ಪ, ಈಗ ಗೌಡ್ರಿಗೆ ಹೇಳ್ತೇನಪ್ಪ ಮಗ, ಗೌಡ್ರಿಗೆ ಹೇಳ್ತಾನೆ, ಗೌಡ್ರ ಕೈಲಿ ಹಾಕಿಸ್ತಾನೆ. ಇಷ್ಟು ಹಾಕಿಸ್ಬೇಕ? ಇಷ್ಟು ಹಾಕಿಸ್ತಾನೆ, ಗೌಡ್ರಿಗೆ ಹೇಳಿ ಎಲ್ಲ ಹಾಕಿಸ್ತಾನೆ. ಆಯ್ತು, ನೀ ಶಾನೆ ಆಗಪ್ಪ. ಈಗ ಎಲ್ಲಿದ್ದಪ್ಪ? ಕಾಲೇಜ್ನಾಗ ಇದ್ದೀನಿ. ಹ್ಞೂಪ್ಪ, ಸರಿಯಾಗಿ ಅಭ್ಯಾಸ ಮಾಡು, ಸರಿಯಾಗಿ ಶಾನೆವಾಗಪ್ಪ. ಆಯ್ತು, ನಿಮ್ಮ ತಾಯಿ ಆಸೆ ಈಡೇರಿಸ್ಬೇಕಪ್ಪ, ಶಾನೆವಾಗ. ಆಯ್ತಪ್ಪ, ಅದೆಲ್ಲ ಇರ್ವಲ್ದ. ನಂಗೆ ಕಾಲೇಜಿಗೆ ಟೈಮ್ ಆಗೈತಿ, ಕಾಲೇಜ್ಗೆ ಹೋಗ್ಬೇಕು. ಗೌಡ್ರಿಗೆ ಹೇಳಿ ರೊಕ್ಕ ಹಾಕಿಸ್ಬಿಡು, ನಂಗೆ ಸಾಕು. ರೊಕ್ಕ ಕಡಿಮೆ ಬಿದ್ದಾವ ಇಲ್ಲಿ, ಫೀ ಎಲ್ಲ ತುಂಬಬೇಕು. ಮತ್ತೆ ನಾಳೆ ಹಚ್ತಾನೆ, ಗೌಡ್ರ ಕೈಲಿ ಹಚ್ತಾನೆ, ನಿಮಗೆ ದುಡ್ಡು ಹಾಕಿಸ್ತಾನೆ ಗೌಡ್ರ ಕೈಲಿ. ಆಯ್ತಪ್ಪ, ಆಯ್ತಪ್ಪ, ಇಲ್ಲಪ್ಪ. ಆಯ್ತು.
ಸ್ವಲ್ಪ ಗೌಡ್ರ ತಗೋರಿ ಫೋನ್ ಇದನ್ನ ಮಗ ಇರ್ತೈತೆ ನೋಡ್ರಿ ಕಟ್ ಮಾಡಿದೇನಿಲ್ಲ ಕಟ್ ಮಾಡ್ಯಾನ ಏನಂತ ರೊಕ್ಕದ್ ಮಾತಾಡಕ್ತಿದ್ರಲ್ಲ ನೋಡ್ರಿಪ್ಪ ಗೌಡ್ರ ಇದು ಸಾಲಿದು ಫೀ ಯಾವ್ದೋ ಏನೋ ಎಕ್ಸಾಮ್ ಬರಿಬೇಕಂತ್ರಿಪ್ಪ ಅವಂಗೊಂದು 20,000 ರೂಪಾಯಿ ಹಾಕಂದ್ರಿಪ್ಪ ಒಂದ್ 5,000 ರೂಪಾಯಿ ಹೆಚ್ಚಿಗೆ ಹಾಕ್ರಿಪ್ಪ ಖರ್ಚಿಗೆ ಅವಂಗ 20,000 ರೂಪಾಯಿ ತುಂಬಿ ಅಂದ್ರ ಊಟ ಅದು ಸರಿ ಆಗುಲ್ಲ ಅಲ್ಲಿ ಒಂದ್ 25,000 ಹಾಕ್ರಿಪ್ಪ ನೀವು ಇವಪ್ಪ ಭಾಳ ಆಗುಲ್ಲ 3 ತಿಂಗಳು 20,000 ಹಾಕ್ಯಾನ ನಾನು 3 ತಿಂಗಳು 20,000 ಮತ್ತೆ ಈಗ ಎಷ್ಟು 25 ಹಾಕಂತೀವಿ 30 ಹಾಕಂತೀವಿ ಎಷ್ಟು ಹಾಕಂಡಿ 25,000 ಹಾಕ್ರಿಪ್ಪ 25,000 ನೋಡ್ರ ರೊಕ್ಕ ಹಾಕುದು ಭಾಳ ಇಲ್ರಿಪ್ಪ ಏನಿಲ್ಲ ಎಲ್ಲಾ ನಿಮ್ ದಯ ಒಟ್ಟು ಅವ್ನ ಸಾಲಿ ಚಂದ ಅವ್ನ ಸಾಲಿ ಕಲೀಲಪ್ಪ ಒಟ್ಟು ಚಲೋ ನೌಕರಿ ಅಲ್ಲಿ ಎಲ್ಲಾರು ಒಂದ್ ಕಡೆ ಕೆಲ್ಸಕ್ಕೆ ಹೊಂದಿ ಎಲ್ಲಾ ನಿಮ್ ಹೆಸರು ಹೇಳ್ಕೊಂತ ಹೋಗ್ಯಾನ್ರಿಪ್ಪ 25,000 ಹಾಕ್ಬಿಡ್ರಿ ನೋಡ್ಪ ಶಿವಪ್ಪ ನಾವು ನಿನ್ನ ನಂಬೇವಿ ನೀನ ಯಾವಾಗ ನಮ್ಮ ಅಪ್ಪರ ಕಾಲದಿಂದ ನಮ್ಮ ಮನ್ಯಾಗ ನೀನ ಅದಿ ನಿನ್ ಮ್ಯಾಗ ವಿಶ್ವಾಸ ಇದ್ದಷ್ಟು ಬೇರೆ ಬೇರೆ ಮ್ಯಾಗ ವಿಶ್ವಾಸ ಇಲ್ಲ ಈಗ ನಿನ್ನ ಮಗಗ ಹಾಕ್ತೀನಿ ಅಂದ್ರೂ ನಿನ್ನರೇನ ಅವ್ನ ಕಾಪಾಡಕ್ ಅದಕ್ಕ ಏನ್ ಮಾಡೋನು ನಾಳೆ ಹಾಕ್ಬೇಕ ಆಯ್ತು ಇವತ್ತು ಸಂಜೆಕ್ ಹಾಕ್ಬಿಡ್ರಿಪ್ಪ ಸಂಜೆ ಹಾಕ್ಲೆ ಆಯ್ತು ಹಾಕ್ರಿಪ್ಪ ನಾ ಕೆಲಸ ಮಾಡ್ತೇನ್ರಿಪ್ಪ ಇನ್ನಟ್ ಮಣ್ಣು ಗಿಡಕ್ಕೆ ಕಟ್ ಮಣ್ಣು ಹಾಕ್ತೇನ್ರಿಪ್ಪ ಇನ್ನೊಂದ್ 2 ನಿಮಿಷ ಕುಂದ್ರಬೇಕಿಲ್ಲ ಇಲ್ರಿಪ್ಪ ನಾನು ಕೆಲಸ ಮಾಡ್ತೇನ್ರಿಪ್ಪ ಕುಂತ್ರು ಕೆಲಸ ನಿಂತ್ರು ಕೆಲಸ ಕುಂದ್ರ ಏನಾರ ರೆಸ್ಟ್ ಬಂದಾಗ ಈಗ ಮಗಸ್ಕೊಂಡು ಮತ್ತೆ ಇಲ್ರಿಪ್ಪ ನೀವು ಟೆಸ್ಟ್ ಮಾಡ್ಬಿಡ್ರಿಪ್ಪ ಏನಪ್ಪ ಇದೆಲ್ಲ ಸರ್ ಹಾ. ನಮಸ್ಕಾರ ಕುಂದ್ರ ಬರ್ರಿ ಸರ್ ಅಲ್ಲೋ ಏನಿದೆ ಎಲ್ಲ ನೀ ಮಾಡೋದು ನಿಮ್ಮಪ್ಪ ನೋಡ್ರ ಯಾವ ನಮನಿ ಕಟ್ಟದಾಗ ಅದಾರ ಅಲ್ಲಿ ಯಾವ ತರ ದುಡ್ಡು ಕಳಿಸ್ತಾರ ಅನ್ನೋದು ನನಗ ಗೊತ್ತಿಲ್ಲ ನಾನು ನಿಮ್ಮ ಭಾಗದವ ಅದೇನಂತ ಹೇಳ್ಕ್ಯಾಕ ನಾನು ನಿನಗೆ ಹೇಳ್ತೀನಿಪ್ಪ ಒಂದು ವಾರ ಆತ್ ನೀ ಸಾಲಿಗೆ ಬಂದಿಲ್ಲ ನೀನು ಈಗ ಫೋನ್ ಹಚ್ಚಿದ್ದಿ ನೀನು ಅದಕ್ಕೆ ಯಾಪಿ ತುಂಬುದೈತಿ ಈಗ ಇದು ನೋಡ್ರ ಬೆಂಗಳೂರು ಸಿಟಿ ಇದೆ ಯಾರು ಇಲ್ಲಿದ್ದೆ ಮತ್ತು ನೀನು ಹಿಂಗ ಮಾಡ್ಕೊಂತ ಹೋದ್ರೆ ಹೆಂಗಪ್ಪ ಇದು ಹಂಗೆಲ್ಲ ಈ ದುಶ್ಚಟಗಳನ್ನ ಬಿಟ್ಟು ಬಿಡೋಣ ಮಾಡ್ಬೇಡಪ್ಪ ಚಲೋ ಅಲ್ಲ ನೋಡಿ ನಿಮ್ಮಪ್ಪ ನಿಮ್ಮ ಅವ ಕೀರ್ತಿ ತಗೊಂಬ ಏನಪ್ಪ ಇಲ್ರಿ ಸರ್ ಅಭ್ಯಾಸ ಎಲ್ಲ ಮಾಡೇನ್ರಿ ನಾನು ತಪ್ಸೋದಿಲ್ರಿ ನಾನು ಒಂದ್ ವಾರ ಆತ ಹೊಟ್ಟೆ ಹಾಕೋ ಸಹಜ ಇದ್ದಿದ್ದಿಲ್ರಿ ಅದಕ್ಕೆ ಬಂದಿಲ್ರಿ ಬರ್ದ ನೋಡ್ರಿ ಇನ್ಮ್ಯಾಲ ಸರ್ ನೋಡಪ್ಪ ಕಾಂತೇಸಿ ಇವನ್ನೆಲ್ಲ ಬಿಟ್ಟು ಕ್ಯಾಟ ಒಳ್ಳೆ ಥರದಿಂದ ಹೋಗಪ್ಪ ಇನ್ನ ಸುಮ್ಮನೆ ಅದಕ್ಕೆ ಇದಕ್ಕೆ ಹಾಳು ಮಾಡಕ್ಕೆ ಹೋಗ್ಬೇಡ ದುಡ್ಡು ನನಗೂ ಕ್ಲಾಸಿಗೆ ಟೈಮ್ ಆಗತ್ತೆ ನಾನು ಬರ್ತೇನೆ ಆಯ್ತಾಡ್ರಿ ಸರ್ ಶಿವಪ್ಪನ ಮಗ 25,000 ರೂಪಾಯಿ ಅಮೌಂಟ್ ಹಾಕಿದ್ವಿ ಶಿವಪ್ಪ ಹಂಗ ಏನ್ ನನ್ನ ಮಗ ಏನ್ ಹಾಕಿಸ್ತಾನ ಏನು ಮಗನ್ನ ಮ್ಯಾಲ ಭಾಳ ವಿಶ್ವಾಸ ಮಾಡಿಸ್ಯ ಶಿವಪ್ಪನ ತಕ್ಕ ಮಗ ಒಬ್ಬ ತಂದೆಗೆ ತಕ್ಕ ಮಗ ಅದ ಸಾಕ ಅಂದ್ರೆ ಇವು ದುಡ್ಡು ಕೊಟ್ಟ ಬಡವಾಗಿ ಕಲ್ಸಿ ಸ್ವಲ್ಪ ಸ್ವಾರ್ಥ ಕಟ್ಟಿ ಇಲ್ಲಿ ನೋಡ್ರ ಭಾಳ ವಿಶ್ವಾಸ ಇಟ್ಟ ಮಗನ ಮ್ಯಾಗ ಅಲ್ಲಿ ನೋಡ್ರ ಮಗ ಏನ್ ಮಾಡ್ತಾನ ಗೊತ್ತಿರುವಾಗ ನಾವು ಕೂಡ ಹಳೆ ಟೈಮ್ನಾಗ ಯಾರ ಕಡೆ ಹೊಲ ಖರೀದಿಕ್ಕೆ ನಾವು ಕೂಡ ನಾವು ಖರೀದಿಗೆ ಕೊಟ್ಟಾಗ್ತೀವಿ ಅದನ್ನ ಇಲ್ಲಿ ಮಗ ರೊಕ್ಕ ಇಸ್ಕೋದಕ್ಕ ಅಮೌಂಟ್ ಭಾಳ ಆಗತ್ತಿ ಅದನ್ನ ಮಾಡೋದು ಬೇಡ ಅಂತ ಭಾಳ ವಿಚಿತ್ರ ಮುಗ್ದು ಮನುಷ್ಯ ದೊಡ್ಡ ಶ್ರಮಜೀವಿ ದುಡ್ಡ ಮುಟ್ಟಿಸ್ತೇನೆ ಅನ್ನೋ ಛಲ ನೋಡೋ ಶಿವಪ್ಪ ಅಂತ ನಮ್ಗೆ ಮನುಷ್ಯ ಬಡವಾದ್ರೂ ಭಾಳ ವಿಶ್ವಾಸಿಕ ನಮ್ಮ ಎಲ್ಲಾ ದುಡ್ಡು ಐತಿ ಇಲ್ಲೇ ಅವ್ನ ಕಣ್ ಮುಂದೆ ಇರ್ತಾವು ಒಂದ್ ದುಡ್ಡು ವಿಚಾರ ಮಾಡಲ್ಲ ಅಂತ ವಿಶ್ವಾಸ ಮನುಷ್ಯ ನಾ ಏನು ಇದೊಂದು ಬಿಟ್ಟು ಇದೊಂದು ಜಲಮದಾಗ ಅಡ್ಡ ನೋಡಿರಿ ಶಿವಪ್ಪನ್ನ ಮುಂದಿನ ಜಲಮದಾಗ ಶಿವಪ್ಪ ಅಂತಾರ ದುಡಿಯೋರು ಸಿಗ್ತಾರೋ ಇಲ್ಲ ಗೊತ್ತಿರ್ತಿಲ್ಲ ಇದು ಲಪಂಗರ ಕಾಲ ಬೇಕಾದಂಗ ನಮ್ಗೆ ಎಲ್ಲರೂ ಇಲ್ಲ ಇಂಥ ಮನುಷ್ಯ ಸಿಗುದಿಲ್ಲ ಆದ್ರೆ ಇವನ್ ತಕ್ಕ ಇವನ್ ಮಗ ಒಬ್ಬ ನೀವು ಕೊಟ್ಟು ಕಲ್ಸಾಕತ್ತಾನ ಇವ್ ಮಗ ಒಬ್ಬ ಇವನ್ ತಕ್ಕ ಕಲದ್ ಕಾಸ್ ಒಳ್ಳೆ ಮನುಷ್ಯ ಆಗಿ ಊರಾಗ ಏನ್ರ 4 ಹುಡುಗರಿ ವಿದ್ಯೆ ಬರುವಂತ ವಿದ್ಯೆ ಕಲ್ತ್ಕೊಂಡ್ ನೌಕರಿ ಹತ್ತಿ ತಂದೆ ಜೋಪಾನ ಮಾಡಿದ್ದು ಬೇಕಾಗತ್ತೆ ಇದೇನು ಹಣೆ ಬರ ಎಲ್ಲಿ ಕೊಡ್ತೋ ಏನು ನನಗ ಶಿವಪ್ಪನ ಜೋಪಾನ ಮಾಡಿದ್ರೆ ಸಾಕು ಮುತ್ತಿನ ಕಾಲಕ್ಕ ನಾ ಕೇಳುವ ಆಸೆ ಇಷ್ಟ ಇಷ್ಟ ಶಿವಪ್ಪನ ಜೋಪಾನ ಮಾಡಿದ್ರೆ ಸಾಕು ಮಗ ಇಷ್ಟೆಲ್ಲ ದುಡ್ಡು ಹಾಕ್ಯಾನ ಗೌಡ್ರು ಅದಾರ ಏನ್ ಮಾಡ್ಯಾರ ಮನ್ಯಾಗ ಗೌಡ್ರ ಯಪ್ಪ ಗೌಡ್ರ ಬಾ ಶಿವಪ್ಪ ಬಾ ಹ್ಮ್ ಬಾ ಇಲ್ಲಿ ಒಳಗ ಗೌಡ್ರ ಬಾ ಶಿವಪ್ಪ ಬಾ ಬಾ ಇರ್ತೈತ ಬಾ ಇಲ್ಲಪ್ಪ ಗೌಡ್ರ ಮಗಗ ಹಾಕಿದ್ರಪ್ಪ ಈಗ ನೀ ಬರೋದಕ್ಕಿಂತ ಮೊದ್ಲು 5 ನಿಮಿಷ ಅವಾಗ ಅಮೌಂಟ್ ಹಾಕಾಸ ಈಗ ನಾನ್ ನಿನ್ನ ನೆನೆಸ್ಕೊತ ಕುಂದ್ರಾಕತ್ತಿದ್ನೆ ಶಿವಪ್ಪಂದ ಹೆಂಗ ಬಾಳೆ ಅಂತ ಕರೆಕ್ಟ್ ಟೈಮ್ಕ ಬಂದ್ ನೋಡಿ ಆಯ್ತ್ರಪ್ಪ ಪುಣ್ಯ ಆಯ್ತ್ಲಿ ನಿಮ್ ಋಣ ನಮ್ ಮ್ಯಾಲ ಐತಿ ನನ್ ಮಗನ್ ಮ್ಯಾಲ ಇಲ್ರಿಪ್ಪ ಏನು ಚಲೋ ಒಳ್ಳೆ ಕೆಲಸ ಮಾಡಿದ್ರಿ
ಮಗ ಶಾಂತ ವಿದ್ಯೆ ನಿಮ್ ಪುಣ್ಯನ ನಿಮ್ ಹೆಸರು ಹೇಳುದ್ರಿ ನಾಳೆ ವಿದ್ಯೆ ಕಲ್ತ್ ಬಂದಿ ಅಂತ. ನಮಗೂ ಏನ್ ನೋಡಪ್ಪ ಅವ್ನು ಚಲೋ ಆದ್ರ ನಮಗೂ ಖುಷಿ. ನಿನ್ನ ಹೆಸರು ಉಳದಷ್ಟು ನಮಗ್ ಚಲೋ. ಯಾಕಂದ್ರ ನೀನ್ ಬಟ್ಟೆಗಿದ್ರ ದುಡ್ದತ್ ನೋಡಿದ್ರ ನಿನ್ನಂತ ಮನುಷ್ಯ ಸಿಗುದಿಲ್ಲ ಈಗ ಅಂತದ್ರದಾಗ. ಇಷ್ಟು ಮಗಗೆ ತ್ರಾಸ್ ಪಟ್ಟು ಕಲಿಸ್ತಿ, ಇಷ್ಟು ಒಳ್ಳೇದನ್ನ ಅವ್ನ ಮ್ಯಾಗ ಮೆಕ್ಕಿದ ಆಸೆ ಇಟ್ಟು ಬಂದಿಲ್ಲ. ನಮ್ಮ ಹಣೆ ಬರ ನಿನ್ನ ಹಣೆ ಬರ ಒಂದ ಐತಿ ಈಗ. ಅಂದ್ರ ಟೋಟಲ್ ಅವ ಕಲಿತ ಚಲೋ ಮಾಡಿದ್ರೆ ಸಾಕಾಗೈತಿ. ಆಯ್ತ್ರಪ್ಪ ಪುಣ್ಯಾತ್ ನಾನು ಗಾಡ್ದಾಗ ಕೆಲಸ ಐತೆಪ್ಪ ಅವಕ್ಕೆ ನೀವು ರೆಸ್ಟ್ ತಗೋರಿ. ನಿಮ್ಗ ಇದು ಮಾಡ್ದಂಗ ಆತು. ಏನಿಲ್ಲ ಅದ ನೋಡಿ ಕಾಸು ನಿಧಾನ ಮಾಡ್ಕೊ. ನೀ ಬಡತನ ಮಾಡಿ ಕಾಸು ಉದ್ದಾತಿ ಮಾಡಕ್ ಕಲ್ಕೋ. ನೋಡಲ್ಲಿ ಹೆಂಗ ಹೊರಗೆ ನೋಡಿ ಸಲ ಇಲ್ಲ ನಾವ್ ಓಕೆನಪ್ಪ. ತಿಂಗಳ ರೊಕ್ಕ ಹಾಕಿಸ್ಕೊಂಡಿ ನಾನಾರ ಇದು ಮಾಡಿ ಸಾಲ ಮಾಡ್ಕೊಂಡು ಕುಂತೀನಿ. ಹೆಂಗೆ ಮನೆಗೆ ಹೋಗಿ ಮಕ್ಕ ತೋರಿಸ್ತೀನಿ. ಗೀತ ಫೋನ್ ಹಚ್ಚಿದ್ನಿ ಬರ್ತೇನೆ ಅಂತಿದ್ದೆ, ಇನ್ನೂ ಬರುವಳು. ಎಲ್ಲ ರೊಕ್ಕ ಇದ್ದಾಗ ಓಡಿ ಬರ್ತಿದ್ಲು, ಈಗ ಇನ್ನೂ ಬರುವಳು ನೋಡಿ. ಈ ಕಡೆ ರೊಕ್ಕ ಇಸ್ಕೊಂಡು ಮನೆಗೆ ರೊಕ್ಕ ಬರ್ತೈತಿ. ಈ ಬೆಟ್ಟಿಂಗ್ ಒಂದು ಆಡ್ಕ್ಯಾರ ಇನ್ನೊಂದು ಸರಿ ಇದ್ರ ಸಾಹಸಕ್ಕೆ ಹೋಗೋದಿಲ್ಲ. 2 ಕೋಟಿ ರೂಪಾಯಿ ಸಾಲ ಅಂದ್ರೆ ನಮ್ಮ ಅಪ್ಪ ನಾನೇನು ಹೊಸೋದಿಲ್ಲ. ಇಲ್ಲಿ ಬೆಂಗಳೂರಾಗಿಂದ ಪಾಸ್ ಆಗೋದಂತೂ ನನ್ನ ಕಠಿಣ ಐತಿ. ಇವರು ನನ್ನ ಹಿಡಿದ್ರೆ ಅಂದ್ರೆ ನನ್ನೇನ ಜೀವಂತ ಬಿಡೋದಿಲ್ಲ. ಇವ್ರು ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು. ಈಗ ಇನ್ನೊಂದು ಸರಿ ಬೆಟ್ಟಿಂಗ್ ಸಾಹಸಕ್ಕೆ ಹೋಗೋದಿಲ್ಲ. ಈಗ ಬಂದು 3 ಮುಕ್ಕತನಾರ ರೊಕ್ಕ ಇಸ್ಕೊಂಡು ಹೋಗೋಣ. ನಾ ಮನೆ ಕಡೆ ಹೋಗಿದ್ನಿ, ಮಣಿನೂ ಕಿಲಿ ಹಾಕಿತ್ತು. ಹಂಗ ನೋಡ್ಕೊಂಡು ಹೋದ್ರತಂತ ಈ ಕಡೆ ಬಂದೆ. ಏನಾಗೈತಿ? ಡಲ್ ಆಗಿದ್ಯಾ? ಎಲ್ಲ ಹೋಗೈತಿ, ಪರಿಸ್ಥಿತಿ ಕೆಟ್ಟತಿಗೆಲ್ಲ. ಅದೇ ಏನಾಗೈತಿ? ಬೆಟ್ಟಿಂಗ್ ಆಡಿ ಎಲ್ಲ ಬರ್ಗೊತ್ತಾಗಿ ಹೋದ್ ನನಗೆ. ಕಬಡ್ಡಿ ಸಾಲ ಆಗೈತಿ. ನಾನು ಇಲ್ಲೇ ಕಣ್ಣು ಅಂದ್ರೆ ಬೆಂಗಳೂರಾಗಿದ್ನಿ ಅಂದ್ರೆ ನನ್ನ ಜೀವ ಸಹಿತ ಊರಿಗೆ ಬಿಡುದಿಲ್ಲ. ನನ್ನ ಹಂಗಾರ ಮಾಡಿ ನಾನು ಒಂದು 10,000 ರೂಪಾಯಿ ಕೊಡು, ನಾವು ಊರಿಗೆ. ಅಲ್ಲೋ, ನನ್ನ ಕಡೆ ಎಲ್ಲಿದ್ದ ಬಾ ಅಂದ್ 10,000 ರೂಪಾಯಿ. ನನ್ನ ಕಡೆ 1 ರೂಪಾಯಿನೂ ಇರಂಗಿಲ್ಲ. ನಾ ಎಲ್ಲಿಂದ ಕೊಡ್ಲಿ ರೊಕ್ಕ? ಹಿಂಗಂದ್ರೆ ಹೆಂಗ? ಅಲ್ಲ ಹಿಂಗಂದ್ರೆ ಅಲ್ಲ, ಜೀವ ಸಹಿತ ಹೋಗ್ಲೇ ಬೇಡ ನಾ ಊರಿಗೆ. ಅಲ್ಲ, ನನ್ನ ಕಡೆ ಎಲ್ಲಿಂದ ಬಾ ಅಂದ್ ರೊಕ್ಕ ಅಂದ್ರೆ ನಾನು ಮಾತಾಡ್ಸಕ್ಕೆ ಹೋಗ್ಬೇಡಿ. ರೊಕ್ಕ ಪಕ್ಕ ನನ್ನ ಕಡೆ ಇರಂಗಿಲ್ಲ. ನಾ ಎಲ್ಲಿಂದ ತರು ನಿನಗೆ ರೊಕ್ಕ? ನೀ ಮಾಡಿದ ಕರ್ಮ ನೀ ಅನ್ಭೋಗ್ಸು. ನಾನಂಕರ ನನಗೆ ಆಗಂಗಿಲ್ಲ. ಪಕ್ಕಿದ್ದಾಗ ಎಲ್ಲರೂ ಬೆನ್ನ ತೊಡ್ಬಿಡ್ತಾರೆ ಕಾಂತೇಶ ಅಂತೇಳಿ. ಈಗ ನನ್ನ ಪರಿಸ್ಥಿತಿ ಹಿಂಗಾಗಿದ್ದಕ್ಕೆ ನೀ ಮಾಡಿದ ಕರ್ಮ ಅಂತೇಳಿ ಬಿಟ್ರು ನನ್ನ. ಏನು ಜೀವ ಸಹಿತ ಹೋಗೋದಿಲ್ಲ. ಇನ್ನು ನಮ್ಮ ಅಪ್ಪಾರಿಗೆ ಹೆಂಗೆ ಮಕ್ಕ ತೋರಿಸ್ಲಿ ನಾನು. ನೋಡು ದೇವ್ರ ಪುಣ್ಯ ಏನಾಕತ್ ನೋಡೋಣ. ಇಲ್ಲಿದ್ನೇ ಅಂದ್ರೆ ನನ್ನ ಊರು ಮುಟ್ಟೋದಿಲ್ಲ. ನಾನು ನಡ್ಕೊಂತಾರೆ, ನಾವು ಊರು ಮುಟ್ಟಬೇಕೇನು ಹಂಗಾರ. ಯೋ ಶ್ರೀಕಾಂತ, ತಡಿಯಪ್ಪ ಕಾಂತು. ಎಲ್ಲೆಲ್ಲಿ ಅಂತ ಹುಡುಕೋದು ದೇವ್ರ? ಮನಿಗೆ ಹೋದ್ನ, ನಿನ್ನ ರೂಮಿಗೆ ಹೋದ್ನ, ನಿನ್ನ ಫ್ರೆಂಡ್ಸ್ಗಳು ಕೇಳಿದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಕತ್ತಾರ. ಎಲ್ಲಂತ ಹುಡುಕ್ಲ ನಿನ್ನ? ಹಾಂ